ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಈ ಡೇ ಪೂರ ಹೇಗಿತ್ತು ಅಂತ ತೋರಿಸ್ತೀನಿ. ಸೊ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಫುಲ್ ನೋಡ್ಕೊಂಬನ್ನಿ. ರೆಸಿಪಿಗಳಿರುತ್ತೆ ಮತ್ತು ನಾನು ಹೌಸ್ ಹೋಲ್ಡ್ ಥಿಂಗ್ಸ್ ಆಗಿರ್ಬೋದು, ನಾನು ಈ ದಿನ ಪೂರ ಏನು ಮಾಡ್ತೀನಿ ಅಂತ ಇರುತ್ತೆ. ಓಕೆ, ಸೊ ನೋಡಿ ಯಾವ ಥರ ಗಲೀಜಾಗಿದೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಫಸ್ಟು ಎಲ್ಲನೂ ಕ್ಲೀನ್ ಮಾಡಿಬಿಡೋಣ, ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಯಾಕೆ ಅಂತ ಹೇಳಿದರೆ ಫಸ್ಟ್ ಎಲ್ಲ ಕ್ಲೀನಿಂಗ್ ಆಗಿಬಿಟ್ರೆ ದೆನ್ ಅದಾದಮೇಲೆ ಆರಾಮ್ಸೆ ರಿಲೀಫ್ ಆಗಿ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ಮುಂದಿನ ಕೆಲಸ ನೋಡ್ಕೋಬೋದು. ಇಲ್ಲ ಅಂತಂದರೆ ನನಗೆ ತಿಂಡಿ ಮಾಡೋದಕ್ಕೂ ಅಷ್ಟು ಮನಸ್ಸಾಗಲ್ಲ. ಬಿಕಾಸ್ ಮಂಡೇ ಟು ಫ್ರೈಡೇ ನನಗೆ ಆಫೀಸ್ ವರ್ಕ್ ಇರೋದ್ರಿಂದ ಸ್ವಲ್ಪ ಥಿಂಗ್ಸ್ ಏನಿದೆ ಎಲ್ಲ ಹಾಗೆ ಹೋಲ್ಡಲ್ಲಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಜ್ಯುವೆಲ್ ಸೆಟ್ಸ್ ಏನಿದೆ ಅದೆಲ್ಲ ಫೋಟೋ ತೊಗೋಬೇಕಿತ್ತು, ಅದು ಕೂಡ ಫೋಟೋ ತೊಗೊಂಡು ಬಟ್ಟೆ ಏನು ವಾಷಿಂಗ್ ಆಗಿತ್ತಲ್ಲ ಅದೆಲ್ಲ ಬಟ್ಟೆ ಮಡಚಿಟ್ಕೊಬಿಟ್ಟೆ. ಸೊ ಅಲ್ಲಲ್ಲೇ ಕೆಲಸ ಮುಗಿಸ್ಕೊಬಿಟ್ರೆ ಇಷ್ಟೇನಾಗಲ್ಲ, ನಾನು ಆ್ಯಕ್ಚುಲಿ ಮುಗಿಸ್ಕೋತೀನಿ. ಬಟ್ ಫ್ರೈಡೇ ಸ್ವಲ್ಪ ನಾನು ಬ್ಯುಸಿ ಇದ್ದಿದ್ದರಿಂದ, ವೀಕೆಂಡ್ ಆಗಿರೋದ್ರಿಂದ ಸೊ ನಾನು ಅದಕ್ಕೆಲ್ಲ ಹೀಗೆ ಇತ್ತು. ಸೊ ನನ್ನ ದಾರಿ ವರ್ಕ್ದೇನಿದೆ ಅದೆಲ್ಲ ಹಾಗೆ ಇಟ್ಟಿದ್ದೆ, ಎಲ್ಲ ಕೂಡ ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಟ್ಟೆ. ಸೊ ಈ ಥರ ಕ್ಲೀನ್ ಹೇಗಿದ್ರು ತಿಂಡಿ ನಾನು ದೋಸೆಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ನನಗೆ ಬ್ರೇಕ್ಫಾಸ್ಟಿಗೆ ಅಷ್ಟು ಟೈಮ್ ತಗೋತಿರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಫಸ್ಟೇ ನಾನು ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಅದದ ಜಾಗಕ್ಕೆ ಸೇರಿಸಿ ಮನೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಈ ಥರ ಕಾಣುತ್ತೆ. ಅದಕ್ಕೆ ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಸೊ ಇವಾಗ ಬಿಸಿನೀರು ಕುಡ್ಕೊಂಡು ನಾನು ನನ್ನ ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಡೇನ ಯಾವ ಥರ ಸ್ಟಾರ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಕೆಲವೊಂದು ದಿನ ಬಿಸಿನೀರು ಕುಡ್ದೆ ಡೇ ಸ್ಟಾರ್ಟ್ ಮಾಡ್ತೀನಿ, ಕೆಲವೊಂದು ದಿನ ಕೆಲಸ ಜಾಸ್ತಿ ಇದ್ದರೆ ಕೆಲಸ ಮುಗಿಸಿ ಆರಾಮ್ಸೆ ನಾನು ರಿಲೀಫ್ ಆಗೋಣ ಅಂತ ಇದು ಮಾಡ್ತೀನಿ. ಸೊ ಇವತ್ತು ತಿಂಡಿ ನಾನು ನೆನ್ನೆನೇ ದೋಸೆ ಇಟ್ಟು ರೆಡಿ ಮಾಡಿಟ್ಟಿದ್ದೆ. ಇವಾಗ ಅದಕ್ಕೆ ಪಲ್ಯ ಮಾಡಿ ದೋಸೆ ಮಾಡಬೇಕು. ಫಸ್ಟು ನಾನು ಬಿಸಿನೀರು ಕುಡ್ಬಿಡ್ತೀನಿ. ನನಗೆ ಯಾಕೋ ಮೀನ್ಸ್ ಎಲ್ಲ ಕೆಲಸ ಎಲ್ಲ ಆಯ್ತಲ್ವ, ಸ್ವಲ್ಪ ಹೊತ್ತು ನಾನು ರಿಲೀಫ್ ಆಗಬೇಕು. ಬಿಸಿನೀರು ಇಟ್ಟಿದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಇದೊಂದು ಹಾಕೋತೀನಿ ಅದರೊಳಗಡೆ. ಈ ಥರ ನಿಜ ರೆಡಿ ಮಾಡಿ ಇಟ್ಕೊಳ್ಳಿ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಾಗಲಿಲ್ಲ ಅಂದರೆ ಬಂದು ನನಗೆ ಹೇಳಿ, ಕಮೆಂಟ್ ಮಾಡಿ. ಸೊ ನಾನು ಇದನ್ನು ಎವ್ರಿ ಆಲ್ಟರ್ನೇಟಿವ್ ಡೇಸ್ ತೊಗೋತೀನಿ, ಎವ್ರಿ ಡೇ ಅಲ್ಲ. ಮೀನ್ಸ್ ಸಪೋಸ್ ಇವತ್ತು ತೊಗೊಂಡಿದ್ರೆ ನಾಳೆ ಸ್ಕಿಪ್ ಮಾಡಿ ನಾಳೆ ತೊಗೋತೀನಿ. ಸೊ ಇದು ಒಂದು ಹಾಕ್ಕೊಂಡಿದ್ದೀನಿ ಬಿಸಿನೀರು. ಎಷ್ಟು ಅಂದರೆ ನಾವು ಆ್ಯಪಲ್ಲು ಮತ್ತು ಬೀಟ್ರೂಟ್, ಕ್ಯಾರೆಟ್ ಹಾಕಿ, ಲೆಮನ್ ಹಾಕಿ, ಶುಂಠಿ ಹಾಕಿರೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಕುಡಿಯೋಕ್ಕೆ ಬೇಜಾರು ಅನಿಸಲ್ಲ. ನಿಮಗೆ ಹರ್ಬಲ್ ಟೀ ಥರ ಫೀಲ್ ಆಗುತ್ತೆ. ಸೊ ಕುಡಿಬೋದು ಆರಾಮ್ಸೆ. ಈ ಥರ ಮಾರ್ನಿಂಗೆ ನಾವು ಫ್ರೆಶ್ ಆಗಿ ಕುಡಿಯೋದ್ರಿಂದ ನಮ್ಮ ಡೇ ತುಂಬ ಹೈಡ್ರೇಟ್ ಆಗಿರುತ್ತೆ. ಸೊ ಡೇ ಪೂರ ನಾವು ಸ್ವಲ್ಪ ಫ್ರೆಶ್ ಆಗಿರ್ಬೋದು. ಈ ಥರ ಅರ್ಲಿ ಮಾರ್ನಿಂಗ್ ನಾವು ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬ ಹೈಡ್ರೇಟ್ ಆಗುತ್ತೆ. ಯಾರೆಲ್ಲ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನು ಏನೇ ಕುಡಿಬೇಕಾದ್ರೂ ಆ ಟೈಮಲ್ಲಿ ಯಾವುದೇ ಥರ ಕೆಲಸ ಏನೂ ಇಟ್ಕೊಂಡಿರಲ್ಲ. ಆ ಟೈಮಲ್ಲಿ ಸ್ವಲ್ಪ ಹೊತ್ತು ಬಾಲ್ಕನಿಲಿ ಬಂದು ರಿಫ್ರೆಶ್ ಆಗಿ ಕುಡ್ದಂಗೆ ಫೀಲೂ ಆಗೋದಿಲ್ಲ. ಮತ್ತು ನನಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ಆ ಟೈಮಲ್ಲೂ ನಾನೇನೋ ಗಜಿಬಿಜಿ ಮಾಡಿಕೊಂಡು ಕೆಲಸ ಮಾಡ್ತಾ ಹೋದರೆ ಸೊ ನಮಗೆ ಆದಂಥ ಟೈಮ್ನ ನಾವು ಕೊಡಬೇಕಾಗುತ್ತೆ. ಸೊ ನಾನು ಯಾವಾಗಲೂ ನೀರೇನಾದರೂ ಕುಡಿಬೇಕಂದ್ರೆ ಸ್ವಲ್ಪ ಟೈಮ್ ನಾನು ಬಾಲ್ಕನಿಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಪೀಸ್ ಬೇಕು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಟೈಮ್ನ ನಾವೇ ಕೊಟ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ನಾನು ಕೂಡ ಬಿಸಿಲು ಸ್ಟಾರ್ಟ್ ಆಯ್ತಲ್ವ, ಬಾಲ್ಕನಿಯಿಂದ ಹಾಲ್ವರೆಗೂ ಮಧ್ಯದ ಹಾಲ್ವರೆಗೂ ಬಿಸಿಲು ಬರ್ತಾ ಇರುತ್ತೆ. ಮಾರ್ನಿಂಗ್ ಟಿಲ್ 12ವರೆಗೆ. ಸೊ ನಾನು ಆ ಟೈಮಲ್ಲಿ ಏನು ಮಾಡ್ತೀನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಬಿಸಿಲಿಗೆ ಸ್ವಲ್ಪ ನೆನೆಸಿ ಆರಾಕ್ಬಿಟ್ರೆ ನಮಗೆ ಅದು ಸ್ವಲ್ಪ ದಿನ ತುಂಬ ಲಾಂಗ್ ಆಗಿ ಬರುತ್ತೆ, ಯಾವುದೇ ಥರ ಸ್ಮೆಲ್. ಮುಗೀತು, ನಾನು ಆರಾಮ್ಸೆ ರೆಸ್ಟ್ ಮಾಡಿ ಬಿಸಿನೀರೆಲ್ಲ ಕುಡಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಟೈಮ್ ಏನು ಓಡ್ತಾನೆ ಇರುತ್ತೆ. ವಿಪರ್ಯಾಸ ಏನು ಗೊತ್ತಾ, ವೀಕ್ ಡೇಸಲ್ಲಿ ನನಗೆ 8:30 8:50 ಆದರೂ ಎಚ್ಚರ ಆಗಲ್ಲ. ಓಕೆನಾ, ವೀಕೆಂಡಲ್ಲಿ ನಾನು ಫೋನ್ ಸೈಲೆಂಟ್ ಮಾಡಿ ಎಲ್ಲ ಮಾಡಿ ಇಟ್ಟು ಮಲಗಿರ್ತೀನಿ. ಬಟ್ ಸ್ಟಿಲ್ 6:30 ಎಚ್ಚರ ಆಗುತ್ತೆ. ವಾಟ್ ಅ ಕೋಇನ್ಸಿಡೆನ್ಸ್ ಅಂತ ಹೇಳುತ್ತೆ. ನನಗೆ ವೀಕೆಂಡಲ್ಲಿ ನಿದ್ದೆನೇ ಬರಲ್ಲ. ಬಟ್ ಏನೇ ಹಾವು ಒಳ್ಳೇದೇ ಆಯಿತು. ನನಗೆ ತುಂಬ ಕೆಲಸ ಎಲ್ಲ ಮುಗಿತು ಇವತ್ತು. ಮನೆಯೆಲ್ಲ ಕ್ಲೀನ್ ಆಯಿತು, ಪಾತ್ರೆ ತೊಳೆದಾಯಿತು, ಆ್ಯಂಡ್ ಬ್ರೆಡ್ ಸ್ಪ್ರೆಡ್ ಎಲ್ಲ ವಾಷಿಂಗ್ಗೆ ಹಾಕಾಯಿತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಇವತ್ತು ಯಾರೆಲ್ಲ ಈ ಸೋರೆಕಾಯಿ ತಿಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.
ನಾನು ರೆಸಿಪಿ ಬಗ್ಗೆ ಹೇಳ್ಬಿಡ್ತೀನಿ, ಸೊ ಸುಮ್ಮನೆ ಕನ್ಫ್ಯೂಷನ್ಸ್ ಬೇಡ. ಇದು ನೋಡಿ, ನಾನು ಮಸಾಲೆ ರುಬ್ಕೊಂಡಿದ್ದೀನಿ. ಮಸಾಲೆಗೇನಿಲ್ಲ, ಕಾಯಿ ಮಸಾಲೆ ಅಂತ ಹೇಳೋಕ್ಕೋಗಲ್ಲ, ಒಂಥರ ಅದಕ್ಕೆ ಮಸಾಲೆ ಅಂತಲೇ ಅಂದ್ಕೊಳ್ಳಿ. ಕಾಯಿ ಮತ್ತು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಮತ್ತು ಹುರ್ಗಡ್ಲೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಈರುಳ್ಳಿ, ಮೆಣಸಿನಕಾಳು, ಕರಿಬೇವು ಸೊಪ್ಪು ಮತ್ತು ಟೊಮೊಟೊ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಫೈನಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಯೋಕ್ಕೆ ಇಟ್ಟಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಬಿಡಿ, ಏನಿಲ್ಲ, ವೆರಿ ಸಿಂಪಲ್. ಒಗ್ಗರಣೆಗೆ ಇದನ್ನು ಬಾಡಿಸಿ ಮತ್ತು ಮಸಾಲೆ ಎಲ್ಲ ಹಾಕಿ, ಇದಕ್ಕೆ ಆದರೆ ಕಡಲೆಬೇಳೆ ಹಾಕೋಬೇಕಾಗುತ್ತೆ. ಸೊ ಕಡಲೆಬೇಳೆ ಹಾಕಿ 2 ವಿಷಲ್ ಕೂಗಿಸಿದ್ರೆ ಮಸಾಲೆ ಗೊಜ್ಜು ರೆಡಿ, ಚೆನ್ನಾಗಿ ಆಗುತ್ತೆ. ಈ ಥರ ನಾವು ಸೋರೆಕಾಯಿ, ಹಾಗಲಕಾಯಿ ಅಥವಾ ಹೀರೆಕಾಯಿ ಅದೆಲ್ಲ ಯೂಸ್ ಮಾಡಿದಾಗ ನಾವು ಮಸಾಲೆ ಹಾಕಲೇಬೇಕಾಗುತ್ತೆ. ಇನ್ನು ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಕಂಪಲ್ಸರಿ ಹಾಕೋತೀನಿ. ಅದಾದಮೇಲೆ ನೀವು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಅದು ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸೊ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಕಡಲೆಬೇಳೆನ ಹಾಕೋಬೇಕಾಗತ್ತೆ. ಕಡಲೆಬೇಳೆಗೆ ಏನಕ್ಕೆ ಅಂದರೆ ಕಡಲೆಬೇಳೆ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ತಿನ್ನೋದಕ್ಕೂ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಟೊಮೊಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಅದಕ್ಕೆ ಸೋರೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಹಾಕಿದ್ಮೇಲೂ ಕೂಡ ಸ್ವಲ್ಪ ಒಗ್ಗರಣೆಯಲ್ಲಿ ಸೋರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಏನು ಮಸಾಲೆನ ರುಬ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕೋಬೇಕಾಗತ್ತೆ. ಸೊ ಆ ಮಸಾಲೆನ ಅದನ್ನು ಹಾಕಾದಮೇಲೆ ಸ್ವಲ್ಪ ನಾವು ಹಾಗೆ ಫ್ರೈ ಮಾಡಿ ಅದಕ್ಕೆ ಮಸಾಲೆ ಅಂದರೆ ಸಾಂಬಾರು ಪುಡಿ ಏನು ಮಾಡ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಸಾಂಬಾರು ಪುಡಿ ನಿಮಗೆ ಹೇಗೆ ಬೇಕೋ ಆ ಥರ ಆ್ಯಡ್ ಮಾಡ್ಕೋಬೋದು. ನಾನು 2 ಸ್ಪೂನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿದ್ಮೇಲೆ ಕಚ್ಕೊಳ್ದೇ ಇರೋ ಥರ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಕೊನೆಯದಾಗಿ ಮಿಸ್ ಮಾಡ್ದೇ ನಾವು ಹುಣಸೆ ಹುಳಿನ ಬಿಡಲೇಬೇಕಾಗುತ್ತೆ. ಹುಣಸೆ ಹುಳಿ ಹಾಕಿದ್ರೇ ತುಂಬ ಚೆನ್ನಾಗಿರೋದು. ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು 2 ಸ್ಪೂನ್ ಸಾಲ್ಟ್ನ ಹಾಕೋತೀನಿ. ಸಾಲ್ಟ್ ಹಾಕಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ನೀರು ಹಾಕ್ಕೊಂಡು 2 ವಿಷಲ್ಸ್ನ ನೀವು ಮಾಡಿಕೊಂಡ್ರೆ ಸಾಕು, ರುಚಿಯಾಗಿ ಯಮ್ಮಿಯಾಗಿ ರೆಡಿ ಆಗುತ್ತೆ ಪಲ್ಯ. ನಾನು ಸ್ಟ್ರಾಬೆರೀಸ್ನ ಉಪ್ಪಲ್ಲಿ ನೆನೆಸಿಟ್ಟಿದ್ದೆ ನನಗೆ ತಿನ್ನೋದಕ್ಕೆ ಅಂತ, ಬಿಕಾಸ್ ಅದ್ರದ್ದು ಸಿಪ್ಪೆ ಏನಿದೆ ಅಲ್ವಾ, ಅದ್ರ ಮೇಲೆ ಸ್ವಲ್ಪ ಎಲ್ಲ ಇದಾಗುತ್ತೆ ಅಂತ ನಾನು ಅದನ್ನು ಉಪ್ಪಲ್ಲಿ ನೆನೆಸಿಟ್ಟಿದ್ದೆ. ಈಗ ಅದನ್ನು ನಾನು ಕಟ್ ಮಾಡ್ಕೊತಿದ್ದೀನಿ ಬ್ರೇಕ್ಫಾಸ್ಟ್ ಜೊತೆ ತಿನ್ನೋಣ ಅಂತ. ತುಂಬ ಚೆನ್ನಾಗಿದೆ, ನಾನು ನೆನ್ನೆ ಕೂಡ ಒಂದು ತಿಂದೆ. ಸೊ ನಾನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಸ್ಟ್ರಾಬೆರಿ ತಿನ್ನಬೇಕಾದ್ರೆ ಈ ಥರ ಉಪ್ಪಲ್ಲಿ ನೆನೆಸಿ ಆಮೇಲೆ ಒಂದು 10 to 15 ಮಿನಿಟ್ಸ್ ನೆನೆಸಿದ್ದೀನಿ. ಮಕ್ಕಳು ಕೊಡಬೇಕಾದ್ರೂ ಅಷ್ಟೇ ಹಾಗೆ ಮಾಡಿ, ಬಿಕಾಸ್ ಅದರದ್ದು ಸ್ಕಿನ್ನಲ್ಲಿ ತುಂಬ ಇನ್ಫೆಕ್ಷನ್ಸ್ ಮತ್ತು ಅದರೊಳಗಡೆ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಸೊ ಉಪ್ಪಲ್ಲಿ ನೆನೆಸಿ ತಿನ್ನಿ. ಸೊ ಈಗ ಪಲ್ಯ ಎಲ್ಲ ರೆಡಿ ಆಗಿದೆ. ನಾನು ಅದಕ್ಕೆ ಸ್ಟ್ರಾಬೆರೀಸ್ ಕಟ್ ಮಾಡ್ಕೋತೀನಿ. ಯಾರಿಗೆಲ್ಲ ಸ್ಟ್ರಾಬೆರೀಸ್ ಅಂದರೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಅಂದರೆ ಇಷ್ಟ, ನನ್ನ ಮಗಳಿಗಿಂತ ನನಗೆ ತುಂಬ ಇಷ್ಟ. ಸೊ ಬ್ರೇಕ್ಫಾಸ್ಟಿಗೆ ಅದು ಜೊತೆಗೆ ತಗೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದೆ. ಬಿಕಾಸ್ ನಾನು ಇವತ್ತು ಸಂಜೆವರೆಗೆ ಮನೇಲಿ ಇರೋದಿಲ್ಲ, ಇನ್ನು ಬರೋದೇ ಸಂಜೆ ಆಗಿಬಿಡುತ್ತೆ, ನಂಗೆ ಮರೆತು ಹೋಗ್ಬಿಡುತ್ತೆ ಫ್ರಿಜ್ಜಲ್ಲಿದ್ದರೆ. ಸೊ ಇವಾಗಾದರೂ ಕಟ್ ಮಾಡ್ಕೊಳ್ಳೋಣ ಅಂತ. ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನು ಕೂಡ ಆ್ಯಡ್ ಮಾಡ್ಕೋತೀನಿ. ನಾನು ಡಯಟ್ ಅಂತ ಏನಿಲ್ಲ, ಬಟ್ ಹೆಲ್ತಿ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ಸ್ವಲ್ಪ ನನ್ನ ಸ್ಕಿನ್ನು ಮತ್ತು ಎಲ್ಲದಕ್ಕೂ ಯೂಸ್ ಆಗಲಿ ಅಂತ ನಾನು ಸ್ವಲ್ಪ ರೈಸನ್ಸ್ ಹಾಕೋತೀನಿ, ಗೋಡಂಬಿ ಹಾಕೋತೀನಿ. ಹೇಗೆ ಅಂದರೆ ಡಯಟ್ ಮೀನ್ಸ್ ನಾವೇನು ತಿಂತೀವಿ ಅದನ್ನೇ ಚೆನ್ನಾಗಿ ತಿನ್ಬೋದು, ಬಟ್ ಹೆಲ್ತಿಯಾಗಿ ತಿನ್ನಬೇಕು. ಔಟ್ಸೈಡ್ ಜಾಸ್ತಿ ಫುಡ್ಸ್ನ ಅವಾಯ್ಡ್ ಮಾಡಬೇಕು ಅಷ್ಟೇ. ಮನೇಲೇ ತಿನ್ನಿ, ಹೆಲ್ತಿಯಾಗಿ ತಿನ್ನಿ. ನೈಟು ಬಿಫೋರ್ 7-7:30ಗೆಲ್ಲ ನಿಮ್ಮ ಡಿನ್ನರ್ ಏನಿದೆ ಅದನ್ನು ಮುಗಿಸ್ಕೊಳ್ಳಿ. ನಾನಿವಾಗ 2 ದೋಸೆ ತೊಗೋತೀನಿ, ಜಾಸ್ತಿ ಗೊಜ್ಜು ಪಲ್ಯ ಏನು ಮಾಡಿದ್ದೀನಿ ಅದು ತೊಗೋತೀನಿ. ಅದ್ರ ಜೊತೆಗೆ ಇದು ಸ್ವಲ್ಪ ಸಲಾಡ್ನ ತೊಗೋತೀನಿ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಕೋಕೋ ಪೌಡರ್ ಕೂಡ ಹಾಕೋತೀನಿ. ಇಟ್ಸ್ ಫೀಲ್ ಸಮ್ ಕೈಂಡ್ ಆಫ್ ಐಸ್ ಕ್ರೀಮ್ ಥರ ಇರುತ್ತೆ. ಇದನ್ನು ನಾನು ಫ್ರಿಜ್ಜಲ್ಲಿ ಮೆಲ್ಟ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಆ್ಯಸ್ ಅಪ್ ನೋ ಇದು ಪ್ಯೂರ್ ಕೋಕೋ ಪೌಡರ್ ನಾನು ಹಾಕೋತಾ ಇರೋದು, ಯಾವುದೇ ಥರ ಸ್ವೀಟ್ ಕಂಟೆಂಟ್ ಆಗಲಿ ಏನೂ ಇಲ್ಲ. ಇದನ್ನು ಸ್ವಲ್ಪ ನಾನು ಇದ್ರ ಜೊತೆಗೆ ಹನಿ ಸೇರಿಸ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯೋಗರ್ಟ್ ಕೂಡ ಹಾಕೋಬೋದು ಇದ್ರ ಜೊತೆಗೆ. ನಾನು ಹಾಕೊಳ್ಳಲ್ಲ, ನನಗೇನು ಅಷ್ಟು ಇಷ್ಟ ಆಗಲ್ಲ. ಸೊ that's how it is.
ಸೊ ಇವಾಗ ದೋಸೆಗೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸಲಾಡ್ ಎಲ್ಲ ರೆಡಿ ಮಾಡಾದ್ಮೇಲೆ ದೋಸೆ ಹಾಕ್ಕೊಳ್ಳೋಣ. 2 ದೋಸೆ ಹಾಕ್ಕೊಂಡ್ರೆ ನನಗೆ ಸಾಕಾಗುತ್ತೆ. ಸೊ ದೋಸೆ ರೆಡಿ. ದೋಸೆ, ಪಲ್ಯ ಮತ್ತು ಸ್ವಲ್ಪ ಸ್ಟ್ರಾಬೆರೀಸ್ ರೆಡಿ ಆಗಿದೆ. ಈಗ ಎಮ್ಮಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಮಧ್ಯಾಹ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದಮೇಲೆ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಲೈಟಾಗಿ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಮತ್ತು ನಮ್ಮ ಮಾವ ಕೂಡ ಊರಿಂದ ಬಂದಿದ್ದರು. ಸೊ ನನ್ನ ಮಗಳಿಗೆ ಸ್ವಲ್ಪ ಸ್ಟ್ರಾಬೆರಿ ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಟ್ಟು ಕಳಿಸ್ದೆ. ಅವಳಿಗೆ ಗೋಡಂಬಿ ಅಂದರೆ ತುಂಬ ಇಷ್ಟಪಡ್ತಾಳೆ. ಸೊ ಸ್ಟ್ರಾಬೆರಿ ಕೂಡ ನಾನು 1 ಬಾಕ್ಸ್ ಅಷ್ಟೇ ತಂದಿದ್ದು. ನಾನು ಸ್ವಲ್ಪ ತಿಂದಿದ್ದೆ ಅಲ್ವಾ, ಇನ್ನು ಮಿಕ್ಕದನ್ನು ನನ್ನ ಮಗಳು ಕೊಡೋಣ ಅಂದ್ಕೊಂಡು ಅವಳಿಗೆ ಸ್ವಲ್ಪ ಹಾಕ್ಕೊಟ್ಟೆ. ಇನ್ನು ನನಗೆ ಸ್ವಲ್ಪ ಲೈಟಾಗಿ ಮಧ್ಯಾಹ್ನಕ್ಕೆ ಊಟ ಏನೂ ಬೇಡ ಅನ್ನಿಸ್ತು. ಬಿಕಾಸ್ ತಿಂಡಿ ಕೂಡ ಲೇಟಾಗಿ ಆಗಿತ್ತಲ್ವ, ಅದಕ್ಕೆ ಸ್ವಲ್ಪ ಪಪಾಯ ಮತ್ತು ಆ್ಯಪಲ್ನ ಕಟ್ ಮಾಡಿಕೊಂಡು ನನ್ನ ಮಧ್ಯಾಹ್ನದ ಊಟಕ್ಕೆ ಅಲ್ಲೇ ಸರಿ ಮಾಡಿಕೊಂಡೆ. ಬಿಕಾಸ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ಏನು ಬೆಳಗ್ಗೆ ತಿಂದಿರ್ತೀವಿ ಅದು ನಮಗೆ ಮಧ್ಯಾಹ್ನಕ್ಕೆ ಅರ್ಗೆ ಇರಲ್ಲ. ಸೊ ನನಗೂ ಅದೇ ಫೀಲ್ ಆಯಿತು. ಬಿಕಾಸ್ ಕೆಲಸ ಎಲ್ಲ ನಾನು ಮುಂಚೆನೇ ಮುಗಿಸ್ಬಿಟ್ಟಿದ್ದೆ, ಬ್ರೇಕ್ಫಾಸ್ಟಿಗೆ ಮುಂಚೆನೇ ಅಲ್ವಾ. ಸೊ ಅದಕ್ಕೋಸ್ಕರ ನಂಗೆ ಮಧ್ಯಾಹ್ನಕ್ಕೆ ಹೆವಿ ಏನೂ ಬೇಕು ಅನ್ನಿಸ್ಲಿಲ್ಲ. ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿಟ್ಕೊಂಡೆ. ಇವಾಗ ಈ ಸಮ್ಮರಲ್ಲೆಲ್ಲ ಈ ಥರ ತಿಂದ್ರೇ ಫೇಸಿಗೆ, ಹೆಲ್ತಿಗೆ ಎಲ್ಲದಕ್ಕೂ ಒಳ್ಳೇದಂತ ನಾನು ಅನ್ಕೋತೀನಿ. ಸೊ ಅದಾದಮೇಲೆ ನಾನು ಅಮ್ಮನ ಮನೆಗೆ ಹೋಗೋಕ್ಕೆ ರೆಡಿ ಆಗಬೇಕಾಗಿತ್ತು. ಅದಕ್ಕೆ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತಾಯಿದ್ದೀನಿ. ಸೊ ನಾನಿವತ್ತು ಏನಂತ ಅಂದರೆ ರೋಸ್ ವಾಟರ್ ಅಪ್ಲೈ ಮಾಡ್ತಿದ್ದೀನಿ. ನಾನಿವತ್ತು ಏರ್ಗೆ ಸ್ನಾನ ಮಾಡದೇ ಇರೋದ್ರಿಂದ ಸ್ವಲ್ಪ ನಾನು ಹೈಡ್ರೇಟ್ ಆಗಬೇಕಂದ್ರೆ 1 2 to 3 ಕ್ರೀಮ್ಸ್ನ ಯೂಸ್ ಮಾಡಲೇಬೇಕಾಗುತ್ತೆ. ಫಸ್ಟು ಸನ್ಸ್ಕ್ರೀನ್ ಆದಮೇಲೆ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಈ ಸಿರಮ್ ಅಂತೂ ತುಂಬ ಚೆನ್ನಾಗಿದೆ. ಪ್ಲಮ್ದು, ಅದು ರೈಸ್ ವಾಟರ್ದು. ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಎಲ್ಲರಿಗೂ ಲಿಂಕ್ ಶೇರ್ ಮಾಡ್ತೀನಿ. ಅದು ಜಂಟಲಾಗಿ ನೀವು ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಮಸಾಜ್ ಕೂಡ ಮಾಡಬೇಕಾಗತ್ತೆ ಫೇಸ್ ಪೂರ. ಅದಾದಮೇಲೆ ಮಾಯ್ಶ್ಚರೈಸರ್ ಹಚ್ಬೋದು. ನನ್ನ ಹತ್ರ 2 ಮಾಯ್ಶ್ಚರೈಸರ್ ಇದೆ, ಪ್ಲಮ್ ಮತ್ತು ನಿವ್ಯಾ ನನಗಂತೂ ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ಬಿಸಿಲು ಟೈಮಲ್ಲಿ ಹೊರಗಡೆ ಹೋಗ್ತಿರೋದ್ರಿಂದ ಇದು ಸ್ವಲ್ಪ ಜಲ್ಲಿ ಟೈಪ್ ಇರೋದ್ರಿಂದ ನಾನು ನಿವ್ಯಾನ ಅಪ್ಲೈ ಮಾಡ್ತಿದ್ದೀನಿ. ಸೊ ಮಾಯ್ಶ್ಚರೈಸರ್ ಹಾಕಿದ್ಮೇಲೆ ಸ್ಕಿನ್ನ ಜಂಟಲಾಗಿ ನಾವು ಮಸಾಜ್ ಮಾಡಬೇಕಾಗತ್ತೆ. ಅದಾದಮೇಲೆ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನ್ಯೂಟ್ರಿಜೆನ ಸನ್ಸ್ಕ್ರೀನ್. ಇದ್ರ ಲಿಂಕ್ ಬೇಕಂದ್ರೂ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಯಾರೇ ಆದ್ರೂ ನಾನು ನಿಮಗೆ ಹೇಳೋದೇನೆಂದರೆ ಸನ್ಸ್ಕ್ರೀನ್ನ ಮಿಸ್ ಮಾಡಲೇಬೇಡಿ ಫೇಸ್ಗೆ ಅಪ್ಲೈ ಮಾಡೋಕ್ಕೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಿಲ್ಲ ಅಂದರೆ ನಿಮ್ಮ ಸ್ಕಿನ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕಾಗೋದೇ ಇಲ್ಲ. ಹೊರಗಡೆ ಹೋದಾಗ ಖಂಡಿತ ಪ್ಲೀಸ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸೊ ಎಲ್ಲ ಫೇಸ್ ಇಷ್ಟೇ ರೆಡಿಯಾಗಿದ್ದು. ಸ್ವಲ್ಪ ಐಬ್ರೋಸ್ನ ಹೈಲೈಟ್ ಮಾಡ್ಕೋಬೇಕಿತ್ತು. ಐಬ್ರೋಸ್ ಎಲ್ಲ ಹೈಲೈಟ್ ಮಾಡಿ ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ ಅಂದ್ಕೊಂಡೆ. ಇವಾಗೇನು ನಾನು ಒಕೇಶನ್ಸ್ ಅಥವಾ ಫಂಕ್ಷನ್ಸ್ ಏನೂ ಇಲ್ಲದೆ ಇರೋದ್ರಿಂದ ಏನು ಪೆನ್ಸಿಲ್ ಇದೆ ಅಲ್ವಾ, ಲಿಪ್ ಲೈನರ್, ಅದರಲ್ಲೇ ನಾನು ಟಚಪ್ ಕೊಡ್ತೀನಿ. ಅದು ಹೇಗೆ ಅಂತಂದರೆ ಜಸ್ಟ್ ವೆರಿ ಈಸಿ ಅಂದರೆ ಈಸಿ ಅನಿಸುತ್ತೆ. ನನ್ನ ಫೇಸ್ಗೆ ಐಬ್ರೋ ಕೂಡ ಸ್ವಲ್ಪ ಡಾರ್ಕ್ ಆಗೇ ಇರಬೇಕು. ನಾನು ಪೆನ್ಸಿಲ್ ಏನಿದೆ ಆ ಪೆನ್ಸಿಲ್ಸ್ ಯೂಸ್ ಮಾಡೋದು ಮಾರ್ಸ್ದು. ಸೊ ತುಂಬ ಚೆನ್ನಾಗಿದೆ, ಲಾಂಗ್ ಸ್ಟೇ ಇದೆ ಮತ್ತು ತುಂಬ ಚೆನ್ನಾಗಿ ನಿಮಗೆ ಪಿಗ್ಮೆಂಟ್ ಆಗಿ ಬರುತ್ತೆ, ಡಾರ್ಕಾಗಿ ಕೂಡ ಕಾಣುತ್ತೆ. ಈ ಥರ ಲೈಟಾಗಿ ಫಸ್ಟು ಲೈನರ್ ಹಾಕ್ಬಿಟ್ಟು ಅದಾದಮೇಲೆ ಬೇರೆ ಇನ್ನೊಂದು ಕಲರ್ನ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲುಕ್ಕನ್ನು ಕೊಡುತ್ತೆ. ಅದು ಇಟ್ಸ್ ವೆರಿ ನೈಸ್. ಅಂದರೆ ನೀವು 2 ಕಲರ್ ಏನು ಯೂಸ್ ಮಾಡ್ತೀರಾ ಅದನ್ನು ಡಿಫ್ರೆಂಟಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ನಿಮಗೆ ಒಂದು ಟಿಪ್ಸ್ ಏನು ಕೊಡ್ತಾ ಇದ್ದೀನಿ ಅಂದರೆ, ಖಂಡಿತ ಪ್ಲೀಸ್ ಸ್ವಲ್ಪ ಸಮ್ಮರಲ್ಲಿದ್ದಾಗ ಎವ್ರಿ ಹಾಫ್ ಆನ್ ಅವರ್ಸ್ ಒನ್ಸ್ ನೀವೇ ರಿಮೈಂಡರ್ ಇಟ್ಕೊಂಡು ನೀರು ಕುಡಿತಾನೆ ಇರಿ. ನೀವು ನೀರು ಕುಡಿದ್ರೆ ನಿಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಬಾಡಿಯಲ್ಲಿ ಯಾವುದೇ ಥರ ನಿಮಗೆ ಈ ಸಮ್ಮರಲ್ಲಿ ಬೇರೆ ಥರ ಯಾವುದೇ ಥರ ನಿಮಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ನೀರನ್ನು ಆವಾಗ ತಗೋತಾ ಇರಿ. ಆ್ಯಂಡ್ ನನ್ನ ಫೇವ್ರೆಟ್ ಪರ್ಫ್ಯೂಮ್, ಎವ್ರಿ ಡೇ ಪರ್ಫ್ಯೂಮ್ ರೆನೆದು, ತುಂಬ ಲೈಟಾಗಿದೆ. ಸೊ ಅದು ಹಾಕಾದ್ಮೇಲೆ ನಾನೊಂದು ಪೋನಿ ಹಾಕ್ಕೊಂಡು ಹೇರ್ ಸೆಟ್ ಮಾಡಿಕೊಂಡೆ. ಬಿಕಾಸ್ ಟೈಮ್ ಕೂಡ ಅಷ್ಟಿರಲಿಲ್ಲ ಆ್ಯಂಡ್ ನಮ್ಮ ಮಾವ ಕೂಡ ಊರಿಗೆ ಹೊರಡಬೇಕಿತ್ತು. ಸೊ ಅವರಿಗೂ ನಾನು ಜೊತೆಗೆಲ್ಲ ಹೋಗೋದ್ರಿಂದ ಸೊ ನಾನು ಬೇಗ ಏರೆಲ್ಲ ಬಿಡಿಸಿ, ನಾನು ಏರ್ ಕೇರ್ ಕೂಡ ಕೇಳ್ತಾಯಿದ್ರಿ, ಒಂದು ಸರಿ ಮಾಡಿದ್ದೀನಿ. ನೆಕ್ಸ್ಟ್ ಸರಿ ಖಂಡಿತ ಇನ್ನೊಂದು ಏರ್ ಕೇರ್ ಟಿಪ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೆ ನೀವು ನೋಡ್ತಾನೆ ಇರಬೇಕಷ್ಟೆ. ಸೊ ಇವಾಗ ಒಂದು ಪೋನಿ ಕಟ್ ಮಾಡಿಕೊಂಡೆ. ನಮ್ಮ ಮಮ್ಮಿ ಮನೆಗೆ ಬಂದೆ. ನನ್ನ ತಂಗಿ ಇದವಳು ರೂಮು ನೋಡಿಯಪ್ಪ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ.
ಇದು ನನ್ನ ಮಗಳಿಗೆ, ಅವಳಿಗಲ್ಲ. ಏನಿವೆ ದೊಡ್ಡಮ್ಮ ಏನು ಮಾಡ್ತಿದ್ದೀರಾ? ಹಪ್ಪಳ ಹಾಕ್ತಾಯಿದ್ದೀನಿ, ಕೋಸಂಬರಿ ಮಾಡಿದ್ದೀನಿ, ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಈ ವಿಡಿಯೋಸ್ ಎಲ್ಲ ನನ್ನ ಅಮ್ಮನ ಮನೆಯಿಂದ ಅಪ್ಲೋಡ್ ಮಾಡಿರೋದು, ತೊಗೊಂಡಿರೋದು ವೀಡಿಯೋಸ್ ಎಲ್ಲ. ಸೊ ಅಮ್ಮನ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. ನಾನು ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಶಾವಿಗೆ ಪಾಯಸ ಕೂಡ ಮಾಡಿದೆ. ಅದಾದಮೇಲೆ ನೋಡಿ ನಮ್ಮಮ್ಮ ದೇವ್ರ ಮನೇನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಟ್ಕೊಂಡಿದ್ದಾರೆ. ಇನ್ನು ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಫೇವ್ರೆಟ್ ಸ್ಪಾಟ್ ಇಡ್ಲಿ, ನಾನು ಇಲ್ಲೇ ತಿನ್ನೋದು. ಇದು ಬಂದು ಮಹಾರಾಣಿ ಕಾಲೇಜ್ ಪಕ್ಕ ಇದೆ. ಸೊ ಇಡ್ಲಿ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.